ಓಂ ಶಾಂತಿ. ಕಲ್ಪವೃಕ್ಷದ ಜಡದಲ್ಲಿ ಬ್ರಹ್ಮ ತಂದೆ ತಪಸ್ಸನ್ನು ಮಾಡುವುದನ್ನು ವೃಕ್ಷಕ್ಕೆ ಸಕಾಶವನ್ನು ಕೊಡುತ್ತಾ ಈಗ ಫರಿಷ್ಠಾ ರೂಪದಲ್ಲಿ ಬರೋಣ. ಸಂಪೂರ್ಣ ಅಗುರ, ಎಲ್ಲರಿಗೆ ಸುಖ ಕೊಡುವಂತಹ ಫರಿಷ್ಠೆ, ಎಲ್ಲರ ದುಃಖವನ್ನು ದೂರ ಮಾಡುವಂತಹ ಫರಿಷ್ಠೆ, ಬನ್ನಿ. ಸಹಯೋಗವನ್ನು ಕೊಟ್ಟು ಹೊರಟು ಹೋದರು. ಯಾರಿಗೆ ಸ್ವಯಂನಲ್ಲಿ ಅಧಿಕ ಆನಂದ ಬರುತ್ತದೆ, ಎಲ್ಲ ಸ್ವರೂಪಗಳಲ್ಲಿ ಸಂಪೂರ್ಣ ಏಕಾಗ್ರತೆ, ಆತ್ಮ ಶಕ್ತಿಶಾಲಿಯಾಗುತ್ತದೆ. ಈಗ 5 ಯುಗಗಳ ಟಾಪ್ ಪಾಯಿಂಟಿನಲ್ಲಿ ಕುಳಿತು ಬಿಡಿ. ಪೂರ್ಣ ಜಗತ್ತಿಗೆ ಸಕಾಶವನ್ನು ಕೊಡೋಣ. ವಿಶ್ವದ ಗ್ಲೋಬಿನ ರೂಪದಲ್ಲಿ ಎದುರುಗಡೆ ಸೃಷ್ಟಿಯ ದುಃಖವೆಲ್ಲ ಸಮಾಪ್ತಿಯಾಗುತ್ತಾ ಹೋಗುತ್ತಿದೆ. ಏಕ್ದಮ್ ಗೋಲ್ಡನ್ ಆಗುತ್ತಾ ಹೋಗುತ್ತಿದೆ. ಸೃಷ್ಟಿ ಚಕ್ರದ ಟಾಪ್ ಪಾಯಿಂಟಿನಲ್ಲಿ ನಿಂತು ಬಾಬಾರವರ ಜೊತೆಯಲ್ಲಿ ವಿಶ್ವ ಪರಿವಾರಕ್ಕೆ ಸಕಾಶವನ್ನು ನೀಡೋಣ. ಎಲ್ಲರ ಕಲ್ಯಾಣವಾಗಲಿ, ಎಲ್ಲರೂ ಸ್ವಸ್ಥರಾಗಿರಲಿ, ಪರಮಾತ್ಮನ ಚಿತ್ರ ಛಾಯೆಯಲ್ಲಿ ಇರಲಿ. ಎಲ್ಲರೂ ಬಾಬಾರವರ ಪ್ರೀತಿಯ ಅನುಭವ ಮಾಡಲಿ. ಎಲ್ಲ ಆತ್ಮಗಳು ಬಾಬಾರವರಿಂದ ಶಕ್ತಿಯನ್ನು ತೆಗೆದುಕೊಂಡುತ್ತಿದ್ದಾರೆ ಹಾಗೂ ಹೃದಯದಿಂದ ಹೇಳುತ್ತಿದ್ದಾರೆ, ನನ್ನ ಬಾಬಾ, ಮಧುರ ಬಾಬಾ, ಪ್ರೀತಿಯ ಬಾಬಾ. ಬಾಬಾ ಎಲ್ಲರಿಗೂ ತಿಳಿಸುತ್ತಿದ್ದಾರೆ, ನನ್ನ ಶರಣಿನಲ್ಲಿ ಬಂದು ಬಿಡಿ. ನಾನು ಎಲ್ಲ ದುಃಖಗಳಿಂದ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತೇನೆ. ಪರಮಾತ್ಮನ ಆಶ್ರಯದಲ್ಲಿ ಬಂದು ಬಿಡಿ. ಕೇವಲ ತಂದೆಯನ್ನ ನೆನಪು ಮಾಡಬೇಕು. ಜನ್ಮ ಜನ್ಮಾಂತರದ ಪಾಪ ಭಸ್ಮವಾಗುತ್ತದೆ. ವ್ಯರ್ಥ ಸಮಾಪ್ತಿ. ನಾನು ಸಮರ್ಥ ಆತ್ಮನಾಗುತ್ತೇನೆ. ನಾನು ಸಮರ್ಥ ಆತ್ಮನಾಗುತ್ತೇನೆ. ಸಮರ್ಥನಾಗುತ್ತಾ ಹೋಗುತ್ತಿದ್ದೇನೆ.
बाबा तेरा साथ है तो दूर किनारा क्यों समझूं, दूर किनारा क्यों समझूं। बाबा तेरा साथ है तो दूर किनारा क्यों समझूं, दूर किनारा क्यों समझूं। ओ प्यारे बाबा, मीठे बाबा, जब जब मैंने है तुझको पुकारा, तब तब आकर पास बाबा दिया तूने है मुझको सहारा। मंजिल मेरी है तुझको पता, दूर किनारा क्यों समझूं। बाबा तेरा साथ है तो दूर किनारा क्यों समझूं, दूर किनारा क्यों समझूं। ममता तूने अपनी दी है, मेरे लिए क्या कम है। शक्ति मन को तूने दी है, तो फिर कैसा गम है। ममता तूने अपनी दी है, मेरे लिए क्या कम है। शक्ति मन को तूने दी है, तो फिर कैसा गम है। राजयोगी तूने बनाया, मन मना भव का मंत्र सिखाया। शूद्र से ब्राह्मण तूने बनाकर पुरुषार्थ करना सिखाया। है तेरा ज्ञान संग जब तक मेरे, दूर किनारा क्यों समझूं। बाबा तेरा साथ है तो दूर किनारा क्यों समझूं, दूर किनारा क्यों समझूं, दूर किनारा क्यों समझूं। ಈ ಕಲಿಯುಗ ಪ್ರಪಂಚದಿಂದ ಸಂಪೂರ್ಣ ವೈರಾಗಿಗಳಾಗಬೇಕು. ಬರುವಂತಹ ಸತ್ಯಯುಗಿ ಹೊಸ ಪ್ರಪಂಚದ ಕಡೆಗೆ ಬಹಳ ಪ್ರೀತಿ. ಎಷ್ಟು ತಂದೆಯ ನೆನಪಿನಲ್ಲಿ ಇರುತ್ತೇವೆ, ಅಷ್ಟೇ ಅವರ ಆಸ್ತಿಯೂ ನೆನಪಿಗೆ ಬರುತ್ತದೆ. ಯಾರಿಗೆ ಸ್ವರ್ಗ ನೆನಪಿಗೆ ಬರುತ್ತದೆ, ಅವರಿಗೆ ಅವಶ್ಯವಾಗಿ ಶಿವಬಾಬಾರವರ ನೆನಪು ಬರುತ್ತದೆ.
ಕೇವಲ 2 ಮಾತನ್ನ ನೆನಪು ಮಾಡಬೇಕು: ತಂದೆ ಹಾಗೂ ಆಸ್ತಿ. ತಂದೆ ಆಸ್ತಿಯನ್ನ ನೆನಪು ಮಾಡುವಂತಹ ಈ ಮಹಾಮಂತ್ರ ಎಷ್ಟು ಶ್ರೇಷ್ಠ ಹಾಗೂ ಕಲ್ಯಾಣಕಾರಿಯಾಗಿದೆ. ಇಂತಹ ವಿಚಾರ ಸಾಗರ ಮಂಥನ ಮಾಡುವಂಥವರು ಸದಾ ಆರೋಗ್ಯವಾಗಿ ಇರುತ್ತಾರೆ. ಆತ್ಮ ಶಕ್ತಿಶಾಲಿಯಾಗಿರುತ್ತದೆ. ಮಂಥನವಿಲ್ಲ ಅಂದರೆ ಅನ್ಹೆಲ್ದಿಯಾಗಿ ಇರುತ್ತಾರೆ. ಸಾಕಾರ ಮಹಾವಾಕ್ಯವನ್ನ ನೆನಪು ಮಾಡಿ. ಈಶ್ವರ ತಂದೆ ಸ್ವಯಂ ತಿಳಿಸಿದ್ದಾರೆ: ಮಕ್ಕಳೇ, ಬೇಹದ್ದಿನ ತಂದೆ ಮತ್ತು ದಾದಾ ಇಬ್ಬರು ತಾವು ಮಧುರಾತಿ ಮಧುರ ಮಕ್ಕಳ ಪ್ರತಿ ಬಹಳ ಪ್ರೀತಿ ಇದೆ ನೋಡಿ. ಆ ಕಾರಣ ಪ್ರತಿನಿತ್ಯ ಬಹಳ ಪ್ರೀತಿಯಿಂದ ಬಹಳ ದೂರದಿಂದ ಬಂದು ನಾವು ಮಕ್ಕಳಿಗೆ ಓದಿಸುತ್ತಾರೆ. ಕಪ್ಪಾಗಿರುವಂಥವರನ್ನ ಸುಂದರರನ್ನಾಗಿ ಮಾಡುತ್ತಾರೆ. ಪತಿತರಿಂದ ಪಾವನರನ್ನಾಗಿ ಮಾಡಿ ಸುಖದ ಪ್ರಪಂಚಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಇಂತಹ ವಿದ್ಯೆ, ಇಂತಹ ಓದಿಸುವಂತಹ ತಂದೆ ಅವರನ್ನು ಎಷ್ಟು ನೆನಪು ಮಾಡಬೇಕಾಗಿದೆ. ತನ್ನನ್ನು ತಾನು ಕೇಳಿಕೊಳ್ಳಬೇಕು. ನಾವು ಇಷ್ಟೊಂದು ನಶೆಯಲ್ಲಿ ಇದ್ದು ವಿದ್ಯೆಯನ್ನ ಓದುತ್ತೇವೆಯೇ? ಇಷ್ಟು ಮಧುರವಾದಂಥ ತಂದೆಯನ್ನ ಅಷ್ಟೊಂದು ಪ್ರೀತಿಯಿಂದ ನೆನಪು ಮಾಡುತ್ತೇವೆಯೇ ಇದುವರೆಗೂ ಸಹ? ಕಲಿಯುಗದ ವಸ್ತು ವೈಭವ ತನ್ನ ಕಡೆ ಆಕರ್ಷಣೆ ಮಾಡುತ್ತಿಲ್ಲ ತಾನೆ? ಯಾವುದೇ ವ್ಯಕ್ತಿಯ ವಿಶೇಷತೆಯಲ್ಲಿ ಆಕರ್ಷಣೆಯಂತೂ ಇಲ್ಲ ತಾನೆ? ಇಂದು ತನ್ನ ಜೊತೆಯಲ್ಲಿ ಪಕ್ಕಾ ಪ್ರತಿಜ್ಞೆ ಮಾಡಬೇಕಾಗಿದೆ. ನಾವು ಮಧುರವಾದಂಥ ಬಾಬಾರವರನ್ನ ಎಂದೂ ಸಹ ಮರೆಯುವುದಿಲ್ಲ. ಪ್ರತಿನಿತ್ಯ ಅಮೃತ ವೇಳೆ ಬಾಬಾರವರ ಜೊತೆಯಲ್ಲಿ ಮಧುರಾತಿ ಮಧುರ ಮಾತುಗಳನ್ನು ಮಾತನಾಡುತ್ತೇವೆ. ವಾರ್ತಾಲಾಪದಲ್ಲಿ ಏನು ಮಾತನಾಡಬೇಕು ಎನ್ನುವುದು ತಿಳಿದಿದೆ ಅಲ್ಲವೇ? ಮನಸ್ಸಿನಲ್ಲಿ ವಿಚಾರ ನಡೆಯಬೇಕಾಗಿದೆ. ಬಾಬಾ, ಅದ್ಭುತವಾಗಿದೆ ನಿಮ್ಮದು. ತಾವು ನನಗೆ ಹೇಗಿದ್ದವರನ್ನ ಹೇಗೆ ಮಾಡಿದ್ದೀರಾ? ತಾವು ನನಗೆ ವಿಶ್ವದ ಮಾಲೀಕರನ್ನಾಗಿ ಮಾಡಿದ್ದೀರಿ. ಇಷ್ಟು ಅಪಾರವಾದ ಖಜಾನೆಯನ್ನ ನೀಡುತ್ತೀರಾ ಮಧುರವಾದ ಬಾಬಾ. ನಾವು ಹೇಗೆ ನಿಮ್ಮನ್ನ ಮರೆಯುವುದಕ್ಕೆ ಸಾಧ್ಯ? ಇಂದು ನಾವು ಪ್ರತಿಜ್ಞೆಯನ್ನ ಮಾಡುತ್ತೇವೆ. ಇಂದಿನಿಂದ ನಡೆಯುತ್ತಾ ಓಡಾಡುತ್ತಾ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ನಾವು ನಿಮ್ಮನ್ನೇ ನೆನಪು ಮಾಡುತ್ತೇವೆ.
ಭೋಜನವೂ ಸಹ ನಿಮ್ಮ ನೆನಪಿನಲ್ಲಿ ಮಾಡುತ್ತೇವೆ. ಮೊಟ್ಟ ಮೊದಲು ನಿಮಗೆ ಭೋಗವನ್ನು ಸ್ವೀಕಾರ ಮಾಡುತ್ತಾ ಆಗಲೇ ನಾವು ಭೋಜನವನ್ನು ಸ್ವೀಕಾರ ಮಾಡುತ್ತೇವೆ. लाडले बच्चे, बाप का वायदा है ना, तुम हिम्मत का एक कदम बढ़ाओ तो मैं मदद के 1000 कदम बढ़ाऊंगा। आप तो बाप के अधिकारी बच्चे हो। सिर्फ हिम्मत के पांव को मजबूत बनाओ। ऐसा मजबूत बनाओ जो माया खुद हिल जाए, लेकिन तुम्हारा पांव न हिल पाए। ಮಧುರವಾದ ಬಾಬಾ, ನಾವು ಎಂದೂ ನಿಮ್ಮನ್ನು ಮರೆಯುವುದಕ್ಕೆ ಸಾಧ್ಯವಿಲ್ಲ. ತಮ್ಮ ನೆನಪಿನಲ್ಲಿ ಇದ್ದು ನಾವು ಸ್ಕಾಲರ್ಶಿಪ್ ಅನ್ನು ತೆಗೆದುಕೊಂಡೇ ತೀರುತ್ತೇವೆ. ಇಂತಹ ಪ್ರತಿಜ್ಞೆಯನ್ನ ಮಾಡುತ್ತಾ ಮಾಡುತ್ತಾ ಒಂದಲ್ಲ ಒಂದು ದಿನ ನಮ್ಮ ನೆನಪು ಪಕ್ಕಾ ಆಗಿಬಿಡುತ್ತದೆ. ಆತ್ಮದ ಸ್ಥಿತಿ ಶಕ್ತಿಶಾಲಿಯಾಗುತ್ತದೆ. ಅಚಲ ಅಡೋಲರಾಗುತ್ತೇವೆ ಬಾಬಾ ನಾವು. ತಂದೆಯ ಪ್ರತಿಜ್ಞೆಯಾಗಿದೆ, ಸಾಹಸದ ಒಂದು ಹೆಜ್ಜೆಯನ್ನ ಇಟ್ಟರೆ ಮಕ್ಕಳ 1000 ಹೆಜ್ಜೆಯ ಸಹಯೋಗ ಅಂತೂ ತಂದೆಯದು ಇದ್ದೇ ಇದೆ. ಯಾರು ತಂದೆಯ ಕಾರ್ಯದಲ್ಲಿ ಈಶ್ವರಿಯ ಸೇವೆಯಲ್ಲಿ ಸಹಯೋಗಿಗಳಾಗಿರುತ್ತಾರೆ ಅಂತಹ ಮಕ್ಕಳಿಗೆ ತಂದೆಯ ಸಹಯೋಗ ಅನ್ನುವುದು ಅವಶ್ಯಕವಾಗಿ ಸಿಗುತ್ತದೆ. ಬಲೆ ನಮಗೆ ವಿದಿತವಾಗಿದೆ, ಕರ್ಮಾತೀತ ಸ್ಥಿತಿ ಅಂತಿಮದಲ್ಲಿ ಪಡೆಯುತ್ತೇವೆ. ಆದರೆ ಅದಕ್ಕೋಸ್ಕರ ಪುರುಷಾರ್ಥ ಇಂದಿನಿಂದಲೇ ಮಾಡಬೇಕಾಗಿದೆ. ಏಕೆಂತ ಹೇಳಿದರೆ ಬಹಳ ಕಾಲದ ಅಭ್ಯಾಸ ಅಂತಿಮ ಸಮಯದಲ್ಲಿ ಕಾರ್ಯರೂಪದಲ್ಲಿ ಬರುತ್ತದೆ.
ತನ್ನನ್ನು ತಾನು ಕೇಳಿಕೊಳ್ಳಬೇಕು. ಮನಸ್ಸಿನಿಂದ ಮನಸ್ಸಿನಲ್ಲಿ ಸ್ವಯಂಗೆ ಸ್ಮೃತಿಯನ್ನು ತಂದುಕೊಳ್ಳಬೇಕು. ನಾನು ಶುದ್ಧ ಆತ್ಮನಾಗಿದ್ದೇನೆ. ದಿವ್ಯ ಆತ್ಮನಾಗಿದ್ದೇನೆ. ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುವಂತಹ ದಿವ್ಯ ಪ್ರಕಾಶವಾಗಿದ್ದೇನೆ. ಈ ದೇಹರೂಪಿ ಪ್ರಕೃತಿಯನ್ನು ನಾನು ಜ್ಯೋತಿರ್ಬಿಂದು ಆತ್ಮ ಮಾಲೀಕನಾಗಿದ್ದೇನೆ. ಭ್ರುಕುಟಿಯ ಸಿಂಹಾಸನದಲ್ಲಿ ಕುಳಿತು ನಾನು ಈ ದೇಹವನ್ನು ನಡೆಸುತ್ತಿದ್ದೇನೆ. ನಾನು ಆತ್ಮ. ಪರಮಪಿತನ ಸಂತಾನನಾಗಿದ್ದೇನೆ. ನಾನು ಬಾಬಾರವರ ಬಹಳ ಪ್ರಿಯ, ಅತಿ ಶ್ರೇಷ್ಠ ಪ್ರೀತಿಯ ಮಗುವಾಗಿದ್ದೇನೆ. ನನ್ನ ಬಾಬಾ ನನ್ನನ್ನು ಬಹಳ ಪ್ರೀತಿ ಮಾಡುತ್ತಾರೆ. ಭ್ರುಕುಟಿಯ ಸಿಂಹಾಸನದಲ್ಲಿ ಕುಳಿತುಕೊಂಡು ತನ್ನ ಒಳೆಯುವಂತಹ ಈ ಸ್ವರೂಪವನ್ನು ಸೆಕೆಂಡಿಗೋಸ್ಕರ ಅನುಭೂತಿ ಮಾಡಿ ನಾನು ದಿವ್ಯ ನಕ್ಷತ್ರ, ಮಸ್ತಕದಲ್ಲಿ ಹೊಳೆಯುತ್ತಿದ್ದೇನೆ. ಈಗ ನಾನು ನಡೆದೆ ದೇಹದ ಪ್ರಪಂಚದಿಂದ ದೂರ ಸೂರ್ಯ ಚಂದ್ರ ನಕ್ಷತ್ರಗಳಿಗಿಂತನೂ ದೂರ ನಮ್ಮ ಬಾಬಾರವರ ಹತ್ತಿರ, ಪರಮಪಿತನ ಹತ್ತಿರ, ಸರ್ವಶಕ್ತಿವಂತನ ಹತ್ತಿರ, ಇಲ್ಲಿ ಅನೇಕ ನಕ್ಷತ್ರಗಳು ಹೊಳೆಯುತ್ತಾ ಇದೆ. ಈ ನಕ್ಷತ್ರಗಳ ಮಧ್ಯದಲ್ಲಿ ಜ್ಯೋತಿರ್ಬಿಂದು ಬಾಬಾ ತನ್ನ ಶಕ್ತಿಯಿಂದ, ತನ್ನ ಹೊಳಪಿನಿಂದ ನಾಲ್ಕಾರು ಕಡೆ ಪ್ರಕಾಶದಿಂದ, ಶಕ್ತಿಗಳಿಂದ ಇಲ್ಲಿನ ವಾತಾವರಣವನ್ನು ಬಹಳ ಸುಖಕರವಾಗಿದೆ.
ಬಾಬಾರವರ ಶಕ್ತಿಗಳು ಪ್ರಕಾಶ ಬಹಳ ದೂರದವರೆಗೂ ಹರಡುತ್ತಾ ಇದೆ. ಬಾಬಾರವರ ಸಮೀಪದಲ್ಲಿ ಬಂದು ಬಾಬಾರವರ ಗುಣದ ಮೇಲೆ ವಿಚಾರ ಮಾಡೋಣ. ನನ್ನ ಬಾಬಾ ಜ್ಞಾನದ ಸಾಗರ ಆಗಿದ್ದಾರೆ, ಪ್ರೀತಿಯ ಸಾಗರ ಆಗಿದ್ದಾರೆ, ಆನಂದದ ಸಾಗರವಾಗಿದ್ದಾರೆ. ಇಂದು ಆ ಗುಣಗಳನ್ನು ಅಂತರಾಳದಿಂದ ಅನುಭೂತಿ ಮಾಡೋಣ. ಪರಮಜ್ಯೋತಿಯ ಹತ್ತಿರ, ಮಹಾಜ್ಯೋತಿಯ ಹತ್ತಿರ ವಿಚಾರವನ್ನು ಮಾಡಿ ಎಷ್ಟು ಸುಂದರರಾಗಿದ್ದಾರೆ ಅವರು. ಅವರಿಗಿಂತ ಸುಂದರರು ಮತ್ತೊಬ್ಬರಿಲ್ಲ. ಎಷ್ಟು ಮಧುರರಾಗಿದ್ದಾರೆ ಅವರು. ಅವರಿಗಿಂತ ಮಧುರರು ಮತ್ತೊಬ್ಬರಿಲ್ಲ. ಎಷ್ಟು ಪ್ರಿಯರಾಗಿದ್ದಾರೆ ಅವರು. ಅವರಿಗಿಂತ ಪ್ರಿಯರು ಮತ್ತೊಬ್ಬರಿಲ್ಲ. ತಮ್ಮ ಒಂದೊಂದು ಮಹಿಮೆ ಹೃದಯದಿಂದ ಬರಬೇಕು. ಸ್ವೀಕಾರ ಮಾಡಿ. ಬಾಬಾ ನನ್ನವರಾಗಿದ್ದಾರೆ, ಬಾಬಾ ನನ್ನವರಾಗಿದ್ದಾರೆ, ಬಾಬಾ ನನ್ನವರಾಗಿದ್ದಾರೆ. ಅಧಿಕಾರದಿಂದ, ಪ್ರೀತಿಯಿಂದ, ಹಗ್ಗಗಳಿಂದ ಪ್ರೀತಿಯ ಇಂದ ಬಂಧಿಸೋಣ. ಭಗವಾನ್ ವಾಚ ಸ್ನೇಹ ಹಾಗೂ ಪ್ರೀತಿಯ ಹಗ್ಗದಿಂದ ನಾನು ಬಂಧಿತನಾಗಿ ಮಾಡುತ್ತೇನೆ. ಬಾಬಾರವರ ಮಹಿಮೆ ಅಂತರಾಳದಿಂದ ಮಾಡೋಣ ಹಾಗೂ ಹೃದಯದ ಮಾತನ್ನು ಸ್ವಲ್ಪ ಸೆಕೆಂಡಿನವರೆಗೆ ಕೇಳೋಣ. ಪ್ರತಿ ಶ್ವಾಸದಿಂದ ಶಬ್ದ ಬರಬೇಕು. ಹೃದಯದಿಂದ ಈ ಮಾತುಗಳು ಬರಬೇಕು. ನನ್ನ ಬಾಬಾ ಮಧುರ ಬಾಬಾ, ಪ್ರಿಯ ಬಾಬಾ, ಹೃದಯದ ಆಶ್ರಯ ಬಾಬಾ, ಸ್ವೀಕಾರ ಮಾಡೋಣ ಇದನ್ನು. ಹೃದಯದ ಅಂತರಾಳದಿಂದ ಬಾಬಾರವರ ಸ್ವರೂಪವನ್ನ ನೋಡುತ್ತಾ ಅವರ ಕಿರಣಗಳನ್ನು ತನ್ನ ಕಡೆ ಬರುವುದನ್ನ ನೋಡುತ್ತಾ ಸೂರ್ಯನ ಪ್ರಕಾಶದ ತರಹ ಮಹಾಜ್ಯೋತಿಯ ಪ್ರಕಾಶ ತನ್ನ ಕಡೆ ಬರುವುದನ್ನು ನೋಡಿ
ಪ್ರತಿ ಹೃದಯದಿಂದ ಮಾತುಗಳು ಬರಲಿ. ನನ್ನ ಬಾಬಾ, ಮಧುರವಾದ ಬಾಬಾ, ಪ್ರಿಯವಾದ ಬಾಬಾ, ಹೃದಯದ ಆಶ್ರಯ ಬಾಬಾ,
ಬಾಬಾರವರ ಭಾಳ ಸಮೀಪದಲ್ಲಿ ಬನ್ನಿ, ಮತ್ತೆ ಸಮೀಪದಲ್ಲಿ ಬನ್ನಿ. ಚಿಂತನೆ ಮಾಡೋಣ, ನನ್ನ ಬಾಬಾ ಹೇಗಿದ್ದಾರೆ? ಜ್ಞಾನದ, ಪ್ರೀತಿಯ, ಆನಂದದ ಭಂಡಾರವಾಗಿದ್ದಾರೆ. ಬಾಬಾರವರ ಪ್ರೀತಿಯನ್ನ ಅನುಭೂತಿ ಮಾಡೋಣ. ಪವಿತ್ರ ಹಾಗೂ ಯೋಗಿ ಆತ್ಮಗಳ ಮೇಲೆ ಸ್ವತಃವಾಗಿ ಪರಮಾತ್ಮನ ಪ್ರೀತಿಯ ಮಳೆ ಸುರಿಯುತ್ತದೆ, ಶಕ್ತಿಗಳ ಮಳೆ ಸುರಿಯುತ್ತದೆ. ಪರಮಾತ್ಮನ ಪ್ರೀತಿಯಲ್ಲಿ ನನ್ನನ್ನು ಸಹಜ ಯೋಗಿಯನ್ನಾಗಿ ಮಾಡಿದರು. ಬಾಬಾರವರ ಈ ಪ್ರೀತಿಯಲ್ಲಿ ಹಳೆಯ ಪ್ರಪಂಚವನ್ನ ಮರೆತು ಬಿಟ್ಟೆವು. ಪರಿಶ್ರಮದಿಂದ ಮುಕ್ತರನ್ನಾಗಿ ಮಾಡಿದರು. ಈ ಪ್ರೀತಿಯಲ್ಲಿ ಪ್ರಪಂಚದಿಂದ ಅನುಭೂತಿ ಮಾಡಿ ಬಾಬಾರವರ ಪ್ರೀತಿ ಮಳೆ ಸುರಿಯುತ್ತಿದೆ, ಶಕ್ತಿಗಳು ಸುರಿಯುತ್ತಿದೆ. ಯಾವುದರಿಂದ ನಾನಾತ್ಮ ಶಕ್ತಿಶಾಲಿಯಾಗುತ್ತಿದ್ದೇನೆ? ಸ್ವಲ್ಪ ಸೆಕೆಂಡಿನವರೆಗೆ ಪ್ರೀತಿಯ ಕಿರಣಗಳನ್ನು, ಪ್ರಕಾಶವನ್ನು ತನ್ನ ಕಡೆ ಬರುವುದನ್ನು ನೋಡೋಣ. ಬಾಬಾರವರ ಜೊತೆಯಲ್ಲಿ ಮಾತನಾಡಬೇಕು. ತಮ್ಮ ಈ ಒಂದು ಪ್ರೀತಿಯಲ್ಲಿ ನನ್ನನ್ನು ಭರ್ಪೂರ್ ಮಾಡಿದ್ದೀರಾ. ತಮ್ಮ ಈ ಒಂದು ಪ್ರೀತಿಯಲ್ಲಿ ನನ್ನನ್ನು ಹೇಗಿದ್ದವರನ್ನ ಹೇಗೆ ಮಾಡಿದ್ದೀರಾ. ತಮ್ಮ ಪ್ರೀತಿಯನ್ನು ಪಡೆದುಕೊಂಡು ನಾನಾತ್ಮ ಲವಲೀನನಾಗಿದ್ದೇನೆ. ನಿಮ್ಮ ಸಂಘದಲ್ಲೇ ಇರುತ್ತೇನೆ, ನಿಮ್ಮ ಸಂಘದಲ್ಲೇ ತಿನ್ನುತ್ತೇನೆ, ನಿಮ್ಮ ಜೊತೆಯಲ್ಲೇ ಸರ್ವ ಸಂಬಂಧವನ್ನ ನಿಭಾಯಿಸುತ್ತೇನೆ. ತಂದೆಯ ಸಮಾನ ಮಾಸ್ಟರ್ ಪ್ರೇಮದ ಸಾಗರರಾಗಿ ಎಲ್ಲರ ಮೇಲೆ ಪ್ರೀತಿಯ ಮಳೆಯನ್ನ ಸುರಿಸಬೇಕಾಗಿದೆ. ಯಾರು ಹೇಗೇ ಇರಲಿ, ನಿಮ್ಮ ರೀತಿಯಲ್ಲಿ ಮಾಸ್ಟರ್ ಪ್ರೀತಿಯ ಸಾಗರರಾಗಿ ಎಲ್ಲರ ಮೇಲೆ ಪ್ರೀತಿಯ ಮಳೆಯನ್ನ ಸುರಿಸಬೇಕಾಗಿದೆ. ಎಲ್ಲರಿಗೋಸ್ಕರ ಶುಭವನ್ನೇ ಯೋಚನೆ ಮಾಡಬೇಕು,
ಶುಭ ಭಾವನೆಯನ್ನೇ ಸತ್ಯ ಪ್ರೀತಿಯಾಗಿದೆ. ಈ ಪ್ರೀತಿಯ ಅನುಭೂತಿಯಲ್ಲಿ ಮುಳುಗಿ ಹೋಗೋಣ. ಅವರ ಪ್ರೀತಿಯಲ್ಲಿ ಮಗ್ನರಾಗಿ ಬಿಡೋಣ.
मीठे बच्चे, कोई भी बात आए बस दिल से कहना, मेरे बाबा, मेरे साथी, आ जाओ, मदद करो। तो बाप भी प्यार के बंधन में बंधा हुआ है, तुरंत हाजिर हो जाएगा। लेकिन दिल से कहना है। ऐसे नहीं, मतलब के टाइम याद करो और फिर भूल जाओ। ಯೋಚನೆ ಮಾಡಿ, ನನ್ನ ಬಾಬಾರವರು ನನಗೋಸ್ಕರ ಏನೇನು ಮಾಡಿದ್ದಾರೆ. ಜ್ಞಾನದ ಸಾಗರ ಬಾಬಾರವರು ಜ್ಞಾನವನ್ನು ಕೊಟ್ಟು ನನ್ನ ಮನಸ್ಸಿನ ಅಂಧಕಾರವನ್ನ ಸಮಾಪ್ತಿ ಮಾಡಿದರು. ಜ್ಞಾನ ಸಾಗರ ತಂದೆ ತನ್ನ ತಿಳುವಳಿಕೆಯನ್ನು ನೀಡುತ್ತಾ ಶ್ರೀಮತವನ್ನು ಕೊಟ್ಟು ನನ್ನ ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಜಾಸ್ತಿ ಮಾಡಿದರು. ಎಲ್ಲರ ಜೊತೆಯಲ್ಲಿ ನಡೆಯುವುದನ್ನು ಕಲಿಸಿದರು. ಜ್ಞಾನ ಸಾಗರನ ಜ್ಞಾನವು ನನಗೆ ತಿಳುವಳಿಕೆಯನ್ನ ನೀಡಿದರು. ಎಲ್ಲ ಆತ್ಮಗಳು ನನ್ನ ಸಹೋದರರು. ನನಗೆ ತಿಳುವಳಿಕೆ ನೀಡಿದರು. ಪ್ರತಿಯೊಬ್ಬರ ಪಾತ್ರ ತಮ್ಮದೇ ಆಗಿದೆ. ಪ್ರತಿಯೊಬ್ಬರ ಭಾಗ್ಯ ತನ್ನದೇ ಆಗಿದೆ. ಜ್ಞಾನ ಸಾಗರನ ಜ್ಞಾನವು ಮೂರನೆಯ ನೇತ್ರ ತೆರೆದು ತ್ರಿನೇತ್ರಿ ತ್ರಿಕಾಲದರ್ಶಿಯನ್ನಾಗಿ ಮಾಡಿದರು. ಯಾವುದೇ ಪರಿಸ್ಥಿತಿಯಲ್ಲಿ ಆನಂದಿತರಾಗಿರುವುದನ್ನು ಕಲಿಸಿದರು. ಅಂತರ್ಕರಣದಿಂದ ಅನುಭೂತಿ ಮಾಡಿ ಜ್ಞಾನ ಸಾಗರನ ಪವಿತ್ರ ಕಿರಣಗಳು ನಮ್ಮನ್ನೂ ಸಹ ಜ್ಞಾನ
ಜ್ಞಾನದ ದಿವ್ಯ ಸಂಚಾರದ ತಿಳುವಳಿಕೆ ಸಂಚಾರವಾಗುತ್ತಿದೆ. ಜ್ಞಾನದ ಕಿರಣಗಳು ನನ್ನನ್ನು ಆನಂದ ಸಾಗರದ ಸಮೀಪದಲ್ಲಿ ತಂತು. ಏ ಬಾಬಾ, ಆನಂದದ ಭಂಡಾರವಾಗಿದ್ದಾರೆ. ಫೀಲ್ ಮಾಡಬೇಕು ಅವರ ಈ ಒಂದು ಆನಂದ. ನಾನು ಆತ್ಮನಲ್ಲೂ ಸಹ ಆನಂದದ ಕಿರಣಗಳು ಪ್ರವಾಹಿತವಾಗುತ್ತಿದೆ. ನನ್ನ ನಾಲ್ಕಾರು ಕಡೆ ಆನಂದನೇ ಆನಂದವಾಗಿದೆ. ಆನಂದದ ಸಾಗರ ಬಾಬಾರವರು ನನ್ನ ಜೀವನದಿಂದ ದುಃಖ ಅಶಾಂತಿಯನ್ನು ಸಮಾಪ್ತಿ ಮಾಡಿದರು. ನನ್ನ ಜೀವನದಲ್ಲಿ ಆನಂದದ ಸಂಚಾರವನ್ನು ಮಾಡಿದರು. ನಾನು ಆತ್ಮನು ನನ್ನ ಒರಿಜಿನಲ್ ಸ್ವರೂಪವನ್ನು ತಿಳಿದುಕೊಂಡೆನು. ಆನಂದದಿಂದ ಭರ್ಪೂರಾಗಿದ್ದೇನೆ. ಆನಂದ ಬಂದರೆ ಆನಂದವಿದೆ. ಬಾಬಾರವರ ಸಮೀಪ ಈ ಗುಣಗಳ ಚಿಂತನೆಯನ್ನು ಮಾಡುತ್ತಾ ಗುಣಮೂರ್ತಿಗಳಾಗುತ್ತಾ ಹೋಗೋಣ. ಗುಣವಂತರಾಗಬೇಕಾಗಿದೆ. ನನ್ನ ಬಾಬಾ ನನಗೂ ಸಹ ಈ ಗುಣಗಳಿಂದ ಶೃಂಗಾರ ಮಾಡುತ್ತಿದ್ದಾರೆ. ಇಂದು ನನಗೆ ಬಾಬಾರವರ ಮಹಿಮೆ ಮಾಡುತ್ತಾ ಮಗ್ನರಾಗಿ ಬಿಡೋಣ, ಮಗ್ನರಾಗೋಣ. ನನ್ನ ಬಾಬಾ ಗುಣಗಳ ಸಾಗರರಾಗಿದ್ದಾರೆ. ನನ್ನನ್ನೂ ಸಹ ಗುಣಗಳಿಂದ, ಶಕ್ತಿಗಳಿಂದ ಬಹಳ ಸುಂದರವಾದ ಶೃಂಗಾರ ಮಾಡುತ್ತಿದ್ದಾರೆ. ಬಾಬಾರವರ ಸಾನ್ನಿಧ್ಯದಲ್ಲಿ ಈ ಪರಮ ಸುಖದ ಅನುಭೂತಿಯನ್ನು ಮಾಡಿ ಈ ಸುಖ ಅನ್ಯರಿಗೆ ಹಂಚಬೇಕಾಗಿದೆ. ಎಲ್ಲರೂ ಬಾಬಾರವರ ಮಗುವಾಗಿದ್ದಾರೆ. ಎಲ್ಲರ ಕಲ್ಯಾಣವಾಗಲಿ, ಎಲ್ಲರೂ ಸುಖಿಯಾಗಿ ಬಿಡಲಿ.
एक याद तेरी सब काम करे, शिव बाबा मेरे, शिव बाबा मेरे। एक याद तेरी सब काम करे, शिव बाबा मेरे, शिव बाबा मेरे। तेरी महिमा करते मन ना भरे, शिव बाबा मेरे, शिव बाबा मेरे। तेरी महिमा करते मन ना भरे, शिव बाबा मेरे, शिव बाबा मेरे। ज्ञान मुरली की धुन तेरी बजती रहे, शिव बाबा मेरे, शिव बाबा मेरे। ज्ञान मुरली की धुन तेरी बजती रहे, शिव बाबा मेरे, शिव बाबा मेरे। तेरी महिमा करते मन ना भरे, शिव बाबा मेरे, शिव बाबा मेरे। तेरी महिमा करते मन ना भरे, शिव बाबा मेरे, शिव बाबा मेरे। सबसे न्यारे सबके प्यारे, शिव बाबा मेरे, शिव बाबा मेरे। सबसे न्यारे सबके प्यारे, शिव बाबा मेरे, शिव बाबा मेरे। एहसान है हम पर कितने तेरे, शिव बाबा मेरे, शिव बाबा मेरे। एहसान है हम पर कितने तेरे, शिव बाबा मेरे, शिव बाबा मेरे। सबसे न्यारे सबके प्यारे, शिव बाबा मेरे, शिव बाबा मेरे। सबसे न्यारे सबके प्यारे, शिव बाबा मेरे, शिव बाबा मेरे। इस पूरे कल्प में हमने जो 84 जन्मों का पार्ट बजाया, इसमें अनेक आत्माओं के